ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 51ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ಎಬಿಸಿಡಿ ಒಂದು ಸಮಾಂತರ ಚತುರ್ಭುಜ. ಕೋನ ಡಿಎಬಿ ಈಸ್ ಈಕ್ವಲ್ ಟು 75 ಡಿಗ್ರಿ ಮತ್ತು ಕೋನ ಡಿಬಿಸಿ ಈಸ್ ಈಕ್ವಲ್ ಟು 60 ಡಿಗ್ರಿ ಆದರೆ ಕೋನ ಸಿಡಿಬಿ ಕೋನ ಸಿಡಿಬಿ ನ ಅಳತೆಯನ್ನ ಫೈಂಡ್ ಔಟ್ ಮಾಡಬೇಕು. ಹಾಗೆ ಕೋನ ಎಡಿಬಿ ಎ ಡಿ ಬಿ ನ ಅಳತೆಯನ್ನ ಕಂಡು ಹಿಡಿಯಿರಿ. ಓಕೆ, ಸೊ ಚಿತ್ರದಲ್ಲಿ ಡಿ ಎ ಬಿ 75 ಡಿಗ್ರಿ ಹಾಗೂ ಡಿ ಬಿ ಸಿ 60 ಡಿಗ್ರಿ ಇದೆ. ಓಕೆ, ಸೊ ಇಲ್ಲಿ ಎ ಡಿ ಬಿ, ಸೊ ಕೋನ ಎ ಡಿ ಬಿ ಈಸ್ ಈಕ್ವಲ್ ಟು ಕೋನ ಡಿ ಬಿ ಸಿ. ಓಕೆ, ಸೊ ಕೋನ ಎ ಡಿ ಬಿ ಈಸ್ ಈಕ್ವಲ್ ಟು ಕೋನ ಡಿ ಬಿ ಸಿ. ಸೊ ಇದು ಪರ್ಯಾಯ ಕೋನಗಳಾಗತ್ತೆ. ಓಕೆ, ಸೊ ಪರ್ಯಾಯ ಕೋನ ಸೊ ಸಮನಾಗಿರುತ್ತೆ. ಸೊ ಹಾಗಾಗಿ ಕೋನ ಎ ಡಿ ಬಿ ಈಸ್ ಈಕ್ವಲ್ ಟು 60 ಡಿಗ್ರಿ. ಓಕೆ, ಸೊ ಇಲ್ಲಿ ಕೋನ ಎ ಡಿ ಬಿ ಪ್ಲಸ್ ಕೋನ ಡಿ ಡಿ ಎ ಬಿ, ಸೊ ಪ್ಲಸ್ ಕೋನ ಎ ಬಿ ಡಿ, ಸೊ ಏನಿರತ್ತೆ 180 ಡಿಗ್ರಿ ಅಲ್ವಾ. ಸೊ ಕೋನ ಎ ಡಿ ಬಿ, ಸೊ ಕೋನ ಎ ಡಿ ಬಿ ಪ್ಲಸ್ ಕೋನ ಡಿ ಎ ಬಿ ಪ್ಲಸ್ ಕೋನ ಎ ಬಿ ಡಿ, ಸೊ ಎ ಬಿ ಡಿ ಈಸ್ ಈಕ್ವಲ್ ಟು 180 ಡಿಗ್ರಿ. ತ್ರಿಭುಜದ ಒಳಕೋನಗಳ ಮೊತ್ತ. ಸೊ ಎ ಡಿ ಬಿ ಎಷ್ಟಿದೆ? ಕೋನ ಎ ಡಿ ಬಿ 60 ಡಿಗ್ರಿ ಪ್ಲಸ್ ಕೋನ ಡಿ ಎ ಬಿ 75 ಡಿಗ್ರಿ ಪ್ಲಸ್ ಕೋನ ಎ ಬಿ ಡಿ. ಓಕೆ, ಸೊ ಕೋನ ಎ ಬಿ ಡಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ಸೊ ಇಲ್ಲಿ 60 ಪ್ಲಸ್ 75 ಡಿಗ್ರಿ, ಸೊ ಇದೆಷ್ಟಾಗುತ್ತೆ? 135 ಡಿಗ್ರಿ. ಓಕೆ, ಸೊ 135 ಡಿಗ್ರಿ ಪ್ಲಸ್ ಕೋನ ಎ ಬಿ ಡಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ ಎ ಬಿ ಡಿ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 135 ಡಿಗ್ರಿ, ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ? 45 ಡಿಗ್ರಿ ಆಗುತ್ತೆ. ಸೊ ಕೋನ ಎ ಬಿ ಡಿ ಬಂದಿದೆ. ಕೋನ ಎ ಬಿ ಡಿ ಎಷ್ಟು ಬಂದಿದೆ? 45 ಡಿಗ್ರಿ ಬಂದಿದೆ. ಸೊ ಕೋನ ಎ ಬಿ ಡಿ 45 ಆದ್ರೆ ಕೋನ ಬಿ ಸಿ ಡಿ ಬಿ, ಓಕೆ, ಸೊ ಇದು ಕೂಡ ಏನಾಗತ್ತೆ ಹೇಳಿ? 45 ಡಿಗ್ರಿ ಆಗತ್ತೆ. ಯಾಕಂದ್ರೆ ಇದು ಪರ್ಯಾಯ ಕೋನಗಳು. ಓಕೆ, ಹಾಗಾಗಿ ಇಲ್ಲಿ ಕೋನ ಎ ಬಿ ಡಿ ಈಸ್ ಈಕ್ವಲ್ ಟು ಕೋನ ಸಿ ಡಿ ಬಿ, ಓಕೆ, ಈಸ್ ಈಕ್ವಲ್ ಟು 45 ಡಿಗ್ರಿ. ಯಾಕಂದ್ರೆ ಇದು ಪರ್ಯಾಯ ಕೋನಗಳು. ಓಕೆ, ಥ್ಯಾಂಕ್ ಯು.